Hi, my dear friends. Welcome to Learn All-in-One Commerce with Muralidhar Shastri. Today we are discussing that admission of a partner. ಈ ಚಾಪ್ಟರ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಅದೇ ರೀತಿಯಾಗಿ ಬ್ಯಾಲೆನ್ಸ್ ಶೀಟ್ ಆಫ್ ಆಲ್ ಪಾರ್ಟ್ನರ್ಸ್. ಫಸ್ಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ಈಸ್ ದ ರಿವ್ಯಾಲ್ಯೂಯೇಷನ್. ರಿವ್ಯಾಲ್ಯೂಯೇಷನ್ ಅಂತಂದ್ರೆ ವ್ಯಾಲ್ಯೂಯೇಷನ್ಗೂ ಮತ್ತು ರಿವ್ಯಾಲ್ಯೂಯೇಷನ್ಗೂ ಬಹಳ ವ್ಯತ್ಯಾಸ ಇದೆ. ಏನಪ್ಪಾ ಅಂದ್ರೆ ವ್ಯಾಲ್ಯೂಯೇಷನ್ ಅಂತ ಹೇಳಿದ್ರೆ ನಾವು ಲೆಕ್ಕ ಮಾಡ್ತಕ್ಕಂಥದ್ದು. ಲೆಕ್ಕ ಅಂದ್ರೆ ಒಂದು ಬಿಲ್ಡಿಂಗ್ ಇದೆ ಅಂತ ಅನ್ಕೊಳ್ಳಿ. ಆ ಬಿಲ್ಡಿಂಗ್ದು ಏನು ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ವ್ಯಾಲ್ಯೂಯೇಷನ್ ಮಾಡ್ತೀವಿ. ವ್ಯಾಲ್ಯೂಯೇಷನ್ ಅನ್ನ ಹಾಕಿದಾಗ ಇದ್ರದ್ದು 5,000 ರೂಪಾಯಿ ವ್ಯಾಲ್ಯೂ ಇತ್ತು ಅಂತ ಅನ್ಕೊಳ್ಳಿ. ಇದನ್ನ ಏನ್ ಮಾಡಬೇಕು ಅಂತಂದ್ರೆ ಒಬ್ಬ ಇಂಜಿನಿಯರ್ಗೆ ಕೊಟ್ಟು, ಓಕೆ ನಾವು ಯಾರಿಗೆ ಕೊಡ್ಬೇಕು ಇದನ್ನ, ಇಂಜಿನಿಯರಿಗೆ ಕೊಟ್ಟು ವ್ಯಾಲ್ಯೂಯೇಷನ್ ಮಾಡಿ ಅಂತ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ. ಬಿಲ್ಡಿಂಗ್ ಅಲ್ಲಿ ಏನು ಶೀಟ್ ಮನೆ ಇದೆನಾ, RCC ಮನೆ ಇದೆನಾ, ಫ್ಲೋರಿಂಗ್ ಯಾವ ರೀತಿ ಇದೆ, ಸೊ ಇದನ್ನೆಲ್ಲ ಚೆಕ್ ಮಾಡಿ ರಿವ್ಯಾಲ್ಯೂಯೇಟ್ ಮಾಡಿದಾಗ ಇದ್ರ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ 10,000 ರೂಪಾಯಿ ಅಂತ ಅನ್ನೋದು ಗೊತ್ತಾಗುತ್ತೆ ನಮಗೆ. ಸೊ ಹಾಗಿದ್ರೆ ನಮ್ಮ ಕಂಪನಿಯಲ್ಲಿ ಅಸೆಟ್ಸ್ಗಳಿರ್ತವೆ. ಆ ಅಸೆಟ್ಸ್ಗಳನ್ನ ಸಂಬಂಧಪಟ್ಟಿರ್ತಕ್ಕಂತಹ ಟೆಕ್ನಿಷಿಯನ್ಸ್ ಹತ್ರ ಅಥವಾ ಎಕ್ಸ್ಪರ್ಟ್ಸ್ಗಳ ಹತ್ರ ನಾವು ಚೆಕ್ ಮಾಡಿದಾಗ ಅದರ ವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ಏನಾಗುತ್ತೆ ನಮಗೆ ಗೊತ್ತಾಗುತ್ತೆ. ಈ ಕೆಲಸ ನಾವು ಯಾಕೆ ಮಾಡಬೇಕು, ಈ ಕೆಲಸ ಯಾಕೆ ಮಾಡ್ತಾ ಇದೀವಿ ನಾವು ಅಂತ ಹೇಳಿದ್ರೆ ದ ಅನದರ್ ಪಾರ್ಟ್ನರ್ ಈಸ್ ಎಂಟರಿಂಗ್ ಇನ್ ಟು ದ ಅವರ್ ಬಿಸ್ನೆಸ್. ABC ಜೊತೆಗೆ ಇನ್ನೊಬ್ಬ D ಏನ್ ಮಾಡ್ತಾ ಇದ್ದಾನೆ, ಎಂಟರ್ ಆಗ್ತಾ ಇದ್ದಾನೆ ಬಿಸ್ನೆಸ್ಗೆ. ರಿಗಾರ್ಡಿಂಗ್ ಆನ್ ದಟ್ ವಿ ನೀಡ್ ಟು ಬಿನೆ ರಿವ್ಯಾಲ್ಯೂಯೇಟ್ ದಟ್. ಅದೇ ರೀತಿಯಾಗಿ ಕೆಲವೊಂದು ಅಸೆಟ್ಸ್ಗಳು ಏನಾಗ್ಬೋದು, ಅಸೆಟ್ ವ್ಯಾಲ್ಯೂ ಇನ್ಕ್ರೀಸು ಆಗ್ಬೋದು, ಅಸೆಟ್ ವ್ಯಾಲ್ಯೂ ಡಿಕ್ರೀಸು ಆಗ್ಬೋದು. ಸೊ ಅಸೆಟ್ ವ್ಯಾಲ್ಯೂ ನಮಗೆ ಇನ್ಕ್ರೀಸ್ ಆದರೆ ಪ್ರಾಫಿಟ್ ಆಗುತ್ತೆ, ಅಸೆಟ್ ವ್ಯಾಲ್ಯೂ ನಮಗೆ ಡಿಕ್ರೀಸ್ ಆದರೆ ಲಾಸ್ ಆಗುತ್ತೆ. ಇದನ್ನ ಹಿಂದಿನ ಟಾಪಿಕಲ್ಲಿ ನಾನು ಏನು ಮಾಡಿದ್ದೀನಿ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದೇ ರೀತಿಯಾಗಿ ಕೆಲವೊಂದು ಲಯಬಿಲಿಟೀಸ್ಗಳಿರ್ತವೆ. ಲಯಬಿಲಿಟೀಸ್ಗಳು ಇನ್ಕ್ರೀಸ್ ಆದರೆ ನಮ್ಗೆ ಏನಾಗುತ್ತೆ, ಲಾಸ್ ಆಗುತ್ತೆ. ಅದೇ ಲಯಬಿಲಿಟೀಸ್ಗಳು ನಮಗೆ ಡಿಕ್ರೀಸ್ ಆದರೆ ಪ್ರಾಫಿಟ್ ಆಗುತ್ತೆ ಅಂತಕ್ಕಂಥದ್ದು. ಈ ರೀತಿಯ ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ನಾವೇನು ಮಾಡಬೇಕಾಗುತ್ತೆ, ಪ್ರಿಪೇರ್ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟನಾಗೆ ಇಲ್ಲಿ ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇದ್ರ ಜೊತೆಗೆ ನಮ್ಗೆ ಏನು ಮಾಡುತ್ತಾನೆ, ಇಲ್ಲಿ ಹೊಸ ಪಾರ್ಟ್ನರ್ ಇರ್ತಾನೆ D ಅಂತಕ್ಕಂಥ ಪಾರ್ಟ್ನರು. ಹಿ ಬ್ರಿಂಗ್ಸ್ ದ ಕ್ಯಾಪಿಟಲ್ ಆ್ಯಂಡ್ ಆಲ್ಸೋ ಅವನೇನು ತರ್ತಾನೆ, ನಮಗೆ ಗುಡ್ ವಿಲ್ ಅಂತಕ್ಕಂಥದನ್ನ ತರ್ತಾನೆ. ಈ ಗುಡ್ ವಿಲ್ ಅನ್ನ ನಾವೇನ್ ಮಾಡಬೇಕು, ಸಪ್ರೇಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್ಗಳಿಗೆ ಏನು ಮಾಡಬೇಕು, ಹಂಚಬೇಕು. ಓಕೆ, ಇದನ್ನೇನು ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ಗಳಿಗೆ ಹಂಚಬೇಕು. ಆಸ್ ಪರ್ ದೇರ್ ಸ್ಯಾಕ್ರಿಫೈಸ್ ರೇಷಿಯೋಗಳ ಪ್ರಕಾರನೇ ಏನು ಮಾಡಬೇಕು, ಇದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿರುತ್ತೆ. ಸ್ಯಾಕ್ರಿಫೈಸ್ ರೇಷಿಯೋಸ್ಗಳ ಪ್ರಕಾರ ಇದನ್ನೇನು ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆ್ಯಂಡ್ ಲೇಟರ್ ದೆನ್ ದಟ್ ಹಿಯರ್ ವಿ ನೀಡ್ ಟು ಪುಟ್ ದ ಆಲ್ ದ ಪಾರ್ಟ್ನರ್ಸ್. ಓಕೆ, ಇಲ್ಲಿ ಏನು ಮಾಡ್ಬೇಕು ನಾವು, ಬ್ಯಾಲೆನ್ಸ್ ಶೀಟನ್ನು ಎಲ್ಲ ಪಾರ್ಟ್ನರ್ಸ್ಗಳದ್ದು ಸೇರಿಸಿ ಏನು ಮಾಡಬೇಕಪ್ಪ ಅಂತಂತ ಹೇಳಂದ್ರೆ ABCದು ಅವರು ABC ಅಥವಾ ABCD ಅಥವಾ ಹೆಸರು ಏನು ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಾವೇನು ಮಾಡಬೇಕು, ವಿ ನೀಡ್ ಟು ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಇಸ್ ಒನ್ ಆಫ್ ದ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟನ್ನು ನಾವೇನು ಮಾಡಬೇಕು, ಹಾಕಬೇಕಾಗಿರುತ್ತೆ. ಸೊ ಇದಿಷ್ಟು ಪ್ರಿಪ್ರೇಷನ್ಸ್ಗಳು ಇರ್ತವೆ. ಸೊ ನಾವು ಈಗೇನು ಮಾಡೋಣ, ಒಂದು ಫಸ್ಟ್ ಪ್ರಾಬ್ಲಮನ್ನು ಲೆಟಸ್ ವಿ ವಿಲ್ ಗೋ ವಿತ್ ದ ಫಸ್ಟ್ ಪ್ರಾಬ್ಲಮ್. ಯು ಕ್ಯಾನ್ ಸಿ ದ ಪ್ರಾಬ್ಲಮ್ ಇನ್ ದ ಸ್ಕ್ರೀನ್. ನಿಮಗೆ ಸ್ಕ್ರೀನಲ್ಲಿ ಏನಾಗುತ್ತೆ, ಪ್ರಾಬ್ಲಮ್ಮು ಕಾಣ್ತಾ ಇದೆ. ಸೊ ಯು ಕ್ಯಾನ್ ಸಿ ದ ಪ್ರಾಬ್ಲಮ್ ಇನ್ ದ ಸ್ಕ್ರೀನ್. ನೋಡಿ ಏನು ಹೇಳುತ್ತೆ ಅಂದರೆ, A and B are partners sharing profit and losses in the ratio of 2:1. ರೇಷಿಯೋ ಏನು ಕೊಟ್ಟಿದ್ದಾನೆ, 2:1 ಅಂತ ಹೇಳಿ ಕೊಟ್ಟಿದ್ದಾನೆ. Their balance sheet as on 31/3/2025 was as follows. ಸೊ ಬ್ಯಾಲೆನ್ಸ್ ಶೀಟ್ ಕೂಡ ಕೊಟ್ಟಿದ್ದಾನೆ ನಮಗೆ. ಆಸ್ ಆನ್ 31/3/2025 ದ ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಮೌಂಟ್ ಕೊಟ್ಟಿದ್ದಾನೆ. ಕ್ರೆಡಿಟಾರ್ಸ್ 20,000, ಬಿಲ್ಸ್ ಪೇಬಲ್ 7,000, ರಿಸರ್ವ್ ಫಂಡ್ 18,000, ಕ್ಯಾಪಿಟಲ್ಸ್ ಆಫ್ A and B 60,000 and 40,000. ಅಸೆಟ್ಸ್ಗಳಿಗೆ ಬಂದಾಗ ಕ್ಯಾಶ್ ಇನ್ ಹ್ಯಾಂಡ್ 8,000, ಸ್ಟಾಕು 15,000, ಡೆಟಾರ್ಸ್ 20,000, ಮಷಿನರಿ 30,000, ಬಿಲ್ಡಿಂಗ್ಸ್ 60,000, ಇನ್ವೆಸ್ಟ್ಮೆಂಟ್ಸ್ 12,000. ಟೋಟಲ್ ಟುಗೆದರ್ ಎರಡು ಕಡೆಗೂ ನಮಗೆ 1,45,000 ರೂಪೀಸ್ ಆಯಿತು. ಆಸ್ ಆನ್ 1/4/2025 C ಅಡ್ಮಿಟೆಡ್ ಇನ್ ಟು ದ ಪಾರ್ಟ್ನರ್ಶಿಪ್ ಆನ್ ಫಾಲೋಯಿಂಗ್ ಕಂಡೀಷನ್ಸ್. ಕೆಲವೊಂದು ಕಂಡೀಷನ್ಸ್ಗಳ ಮೇಲೆ ಏನಾಗ್ತಾನೆ, C ಎಂಟರ್ ಆಗ್ತಾನೆ. C should bring the cash in 25,000 as his capital and 15,000 as a goodwill for his 1/5 share in the future profits as per the AS 26. ನನಗೆ ಪ್ರಾಫಿಟ್ ಬಂದರೆ ಅದ್ರ ಪ್ರಕಾರ ಕೊಡಬೇಕಂದ್ರೆ 1/5 ಪ್ರಕಾರ ನಂಗೆ ಕೊಡಬೇಕು ಅಂತ ಹೇಳಿ C ಏನು ಮಾಡ್ತಾನಪ್ಪ ಅಂದರೆ 25,000 ರೂಪಾಯಿ ಕ್ಯಾಪಿಟಲ್ ತರ್ತಾನೆ, 15,000 ರೂಪಾಯಿ ಗುಡ್ವಿಲ್ ತರ್ತಾನೆ. appreciate building 20% and stock revalued 12,000.
ನೋಡಿ ಬಿಲ್ಡಿಂಗ್ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂದರೆ 20% ಬಿಲ್ಡಿಂಗ್ ಏನಾಗಿದೆ ವ್ಯಾಲ್ಯೂ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಸ್ಟಾಕ್ ನೋಡಬೇಕು. ಸ್ಟಾಕು ಅಸೆಟ್ ಕಡೆಗೆ ನೋಡಿದಾಗ 15,000 ಇದೆ, ಇದು ರಿವ್ಯಾಲ್ಯೂಡ್ ಎಷ್ಟಾಗಿದೆ ಇವಾಗ 12,000 ಆಗಿದೆ ಅಂತ ಹೇಳ್ತಾರೆ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ PDD ಈಸ್ ಮೇಂಟೈನ್ಡ್ ಎಟ್ 5% ಆನ್ ಡೆಟಾರ್ಸ್. PDD ಅಂತ ಹೇಳಂದ್ರೆ ಡೆಟಾರ್ಸ್ಗಳು ನಮ್ಗೆ ಯಾವಾಗಲೂ ಕೂಡ ಏನಾಗಿರ್ತಾರೆ, ಇವರು ದುಡ್ಡು ಕೊಡೋರು ಇರ್ತಾರೆ. ಈ ದುಡ್ಡು ಕೊಡೋರು ಏನಾಗ್ಯಾರಪ್ಪ ಅಂತ ಹೇಳಿದ್ರೆ ಇವಾಗ ನಮಗೆ 5% ಏನಾಗ್ಯಾರ ಕೊಡದೇ ಇರೋರು ಆಗ್ಯಾರ, ಅಂದರೆ ಡೌಟ್ಫುಲ್ ಅಂತ ಹೇಳಿ ಕೊಟ್ಟಿದ್ದಾರೆ ಇದನ್ನು. ಈ ಡೌಟ್ಫುಲ್ ಇದ್ದಾಗ ಏನಾಗಲ್ಲ, ಈ 5% ನಮಗೆ ದುಡ್ಡು ಬರೋದಿಲ್ಲ ಅಂತ ಅನ್ಕೊಂಡು. ಸೊ ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇದೆ 2,000 ರೂಪಾಯಿ. ವಿ ಶುಡ್ ಕಂಪಲ್ಸರಿ ಪೇ ದ ಔಟ್ಸ್ಟ್ಯಾಂಡಿಂಗ್ ಅಂತಂದು ಹೇಳಿದಾಗಿನ ನಮಗೆ ಕೊಡಬೇಕಾಗಿರ್ತಕ್ಕಂಥ ಲಯಬಿಲಿಟಿ. ಹೌದಾ, ಈ ಲಯಬಿಲಿಟಿ ಎಷ್ಟಿದೆ ನಮಗಿನ್ನು 2,000 ರೂಪಾಯಿ ಇದೆ. ಸೊ ಅದನ್ನ ಏನು ಮಾಡಬೇಕು, ಪೇಡ್ ಮಾಡಬೇಕು. ಪ್ರಿಪೇರ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆಫ್ ದಿ ಫರ್ಮ್. ಇವು ಮೂರನ್ನು ಕೂಡ ಏನು ಮಾಡಿರಿ, ಪ್ರಿಪೇರ್ ಮಾಡಿ ಅಂತ ಹೇಳಿದರೆ. ಲೆಟ್ ಅಸ್ ವಿ ವಿಲ್ ಗೋ ಫಾರ್ ದ ಸೊಲ್ಯೂಷನ್. ನಾವೇನು ಮಾಡೋಣ ಇವಾಗ ಸೊಲ್ಯೂಷನ್ ಪಾರ್ಟನ್ನು ನೋಡೋಣ. ಸೊ ಯು ಕ್ಯಾನ್ ಸಿ ದ ಸೊಲ್ಯೂಷನ್ ಪಾರ್ಟ್ ಹಿಯರ್. ನೀವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಏನು ಮಾಡಬೇಕು, ನಾವು ಹಾಕಬೇಕು. ಓಕೆ, ನಾವೇನು ಮಾಡಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಏನು ಮಾಡೋಣ, ಫಸ್ಟಿಗೆ ಸ್ಟಾರ್ಟ್ ಮಾಡೋಣ. ಯು ಕ್ಯಾನ್ ಸಿ ಇನ್ ದ ಸ್ಕ್ರೀನ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ನಾವು ಯಾಕೆ ಹಾಕ್ತೀವಿ ಅಂತ ಹೇಳಿದ್ದೆ ನಾನು. ಅದರಲ್ಲಿ ಫಸ್ಟಿಗೆ ನಾವೇನು ಮಾಡಬೇಕು, ಅಸೆಟ್ಸ್ಗಳು ಇನ್ಕ್ರೀಸ್ ಆರ್ ದ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಎನ್ ಅಸೆಟ್ಸ್ಗಳಿಗೆ ನೋಡ್ಕೊಳ್ಳೋಣ. ಇಲ್ಲಿ ಬರೆದ್ಬಿಟ್ಟಿದ್ದೇನೆ, ಫಾರ್ಮೆಟ್ ಹಾಕ್ಕೊಡ್ರಿ. ರಿವ್ಯಾಲ್ಯೂಯೇಷನ್ ಅಕೌಂಟು, ಪರ್ಟಿಕ್ಯುಲರ್ಸು ಲಾಸ್, ಪರ್ಟಿಕ್ಯುಲರ್ಸು ಪ್ರಾಫಿಟ್. ಓಕೆ, ಸೊ ಇದಿಷ್ಟು ಏನು ಮಾಡ್ಬೇಕು ನಾವು ನಮ್ಮ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಹಾಕಬೇಕು. ಸೊ ಇದರಲ್ಲಿ ಫಸ್ಟಿಗೆ ಬಿಲ್ಡಿಂಗ್ ಅಂತ ಹೇಳಿದರೆ, ಬಿಲ್ಡಿಂಗ್ ವ್ಯಾಲ್ಯೂ ಅಪ್ರಿಸಿಯೇಟ್ ಆಗುತ್ತೆ ಅಂತ ಹೇಳಿದರು. 60,000 ಇತ್ತು. ಹೌದಾ, 60,000ಗೆ ಎಷ್ಟು 20% ಮಾಡಿದ್ರೆ ಎಷ್ಟಾಯಿತು, 12,000 ರೂಪೀಸು ಆಯಿತು. 20% ಅಪ್ರಿಸಿಯೇಟ್ ಆಗುತ್ತೆ ಅಂತ ಹೇಳಿದ್ರು, ಅದನ್ನು ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಸ್ಟಾಕ್ ಏನಾಗಿದೆ, ರಿವ್ಯಾಲ್ಯೂಡ್ ಆಗಿದೆ. ಸೊ ನಮಗೆ ಸ್ಟಾಕು ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಕ್ಕಂಥದ್ದು 15,000, ಆದರೆ ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಕ್ಕಂಥದ್ದು 12,000. ಇಟ್ಸ್ ಬಿಕಮ್ ದ ಟೋಟಲ್ ಟುಗೆದರ್ 3,000. ಹೌದಾ, ರಿವ್ಯಾಲ್ಯೂಯೇಷನ್ ಎಷ್ಟು ಬಂತು, 3,000. ದ ಡಿಫ್ರೆನ್ಸ್ ಈಸ್ ರಿವ್ಯಾಲ್ಯೂಡ್ ಮಾಡಿದರೆ ನಮಗೆ ಎಷ್ಟು ಬಂತು, 3,000 ಬಂತು. ನೆಕ್ಸ್ಟ್ ಟು ಪ್ರಾವಿಷನಲ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಕೌಂಟ್ ಅಂತಕ್ಕಂಥದ್ದು PDD ಏನು ಕೊಟ್ಟಿದ್ವಲ್ರಿ, ಆ ಅಕೌಂಟಿಗೆ ಸಂಬಂಧಪಟ್ಟಾಗೆ 5% ನಮಗೆಲ್ಲ ಟೋಟಲ್ PDD ಎಷ್ಟಿದೆ, ನೀವು ಅಲ್ಲಿ ನೋಡಿದಾಗ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿದಾಗ PDD ಈಸ್ ದಟ್ ಟೋಟಲ್ ಆಗಿರ್ತಕ್ಕಂಥದ್ದು ನಮಗೆ ಡೆಟಾರ್ಸ್ ಎಷ್ಟಿದೆ, 20,000 ಇದೆ. ಆ 20,000ಅಲ್ಲಿ 5% ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, 1,000 ರೂಪೀಸು ಉಳಿತು ಅಂತಕ್ಕಂಥದ್ದು. ಸ್ಯಾಲ್ರಿ ಕೊಟ್ಟಿದ್ವಿ ಔಟ್ಸ್ಟ್ಯಾಂಡಿಂಗು. ಆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿದು ಏನಪ್ಪ ಅಂತ ಹೇಳಂತಂದರೆ ಟೋಟಲ್ ಆಗಿ 2,000 ರೂಪೀಸು. ಹೌದಾ, ಅದನ್ನು ಪೇಡ್ ಮಾಡಬೇಕು ನಮಗೆ. ಇದು ಲಾಸ್ ಆಗುತ್ತೆ, ಹೌದಾ, ಲಯಬಿಲಿಟೀಸ್ ಅಲ್ವಾ. ಸೊ ಲಯಬಿಲಿಟೀಸ್ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಲಾಸ್ ಆಗುತ್ತೆ ಅಂತ ಹೇಳಿದ್ದೆ ನಾನು. ಸೊ ಹಾಗಾಗಿ ಇದು 2,000 ರೂಪಾಯಿ ನಾವೇನು ಮಾಡಿದ್ವಿ, ಇಲ್ಲಿ ಪೇಡ್ ಮಾಡಿದ್ವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಯಾವಾಗ ಎಷ್ಟು ಉಳಿತಿದೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಏನು ಮಾಡ್ತೀವಿ, ನಾವು ಇದನ್ನು ರಿಮೈನಿಂಗ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಟೋಟಲ್ ಎಷ್ಟಾಯಿತು, 12,000 ಆಯಿತು, 12,000 ರೂಪಾಯಿ ಆಯಿತು. 12,000 ರೂಪಾಯಿ ಒಳಗಡೆ ಏನೇನು ಲೆಸ್ ಮಾಡಬೇಕು, 3,000, 4,000, ಟೋಟಲ್ 6,000. ಇನ್ನು ಬ್ಯಾಲೆನ್ಸ್ ಎಷ್ಟು ಉಳಿತು, 6,000 ಉಳಿತು. ಇನ್ನು 6,000 ರೂಪಾಯಿ ಉಳಿತು. 6,000 ರೂಪಾಯಿ ಒಳಗಡೆ ಏನು ಇದು ಏನು ಮಾಡ್ತೀವಪ್ಪ, ಇವರು ಸ್ಯಾಕ್ರಿಫೈಸ್ ರೇಷಿಯೋಸ್, ಇವರು ಫಸ್ಟಿಗೆ ರೇಷಿಯೋಸ್ಗಳಿಗೆ ಕೊಟ್ಟಿರ್ತಾರೆ. ಹೌದಾ, ನೋಡಿರಿ ಪ್ರಾಬ್ಲಮಲ್ಲಿ ರೇಷಿಯೋಸ್ಗಳು ಎಷ್ಟು ಕೊಟ್ಟಿದ್ದೇನೆ, 2:1 ಅಂತಂತ ಹೇಳಿ ಕೊಟ್ಟಿದ್ದೇನೆ. 6,000 ಇಂಟು 1 ಮಾಡಿ 2 ಮಾಡಿದಪ್ಪ ಅಂತಂದರೆ ಎಗೆ 6,000 ಇಂಟು 2/3 ಮಾಡಿದರೆ ಎಷ್ಟು ಬಂತು, 4,000 ಬಂತು. ಅದೇ ರೀತಿಯಾಗಿ ಬಿಗೆ 6,000 ಇಂಟು 1/3 ಮಾಡಿದರೆ ಎಷ್ಟು ಬಂತು, 2,000 ಬಂತು. ಸೊ ಇಷ್ಟು ಮಾಡಿದ್ರೆ ನಮಗೆ 6,000ಗೆ ಈಕ್ವಲ್ ಆಯಿತು. ಸೊ ಈ ಅಮೌಂಟನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ಗಳಿಗೆ ಏನು ಮಾಡ್ತೀವಿ, ನಾವು ಇದನ್ನು ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ ಅಂತಕ್ಕಂಥದ್ದು. 6,000 ರೂಪಾಯಿ ಬಂತು ನಮಗೆ. ಓಕೆಪ್ಪ, ಸೊ 12,000. ನೌ ವಿ ಹ್ಯಾವ್ ಬೀನ್ ಕಂಪ್ಲೀಟೆಡ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಏನು ಮಾಡಿದ್ವಿ, ನಾವು ಈಗ ಕಂಪ್ಲೀಟ್ ಮಾಡಿದ್ವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಬರೆದ್ಬಿಟ್ಟು ಪರ್ಟಿಕ್ಯುಲರ್ಸು ಎ ಬಿ ಸಿ ಅಂತ ಹೇಳಿ ಇದು ಮೂರು ಕೂಡ ಕಂಪಲ್ಸರಿಯಾಗಿ ಇರಲೇಬೇಕು ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೋಣ, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತಂತ ಹೇಳಿ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳಿದ ತಕ್ಷಣ ನಮಗೆ ಲಯಬಿಲಿಟಿ ಸೈಡ್ ಎಷ್ಟಿದೆಪ್ಪ ಅಂತ ಹೇಳಿದ್ರೆ, ಕ್ಯಾಪಿಟಲ್ ಇಬ್ಬರು ತಂದಿರತಕ್ಕಂಥದ್ದು 60,000, 40,000 ಇರ್ತದೆ. ಸರ್ ಇದನ್ನ ಇವ್ರು ಕ್ಯಾಪಿಟಲ್ ತಂದಿರ್ತಾರಲ್ಲ, ಇದನ್ನ ಯಾಕೆ ಲಯಬಿಲಿಟಿ ಸೈಡೇ ಬರೆದಿರ್ತಾರೆ ಅಂತಂತ ಹೇಳಂದ್ರಿಗಿನ, ಇದು ಲಯಬಿಲಿಟಿ ಯಾಕಂದರೆ ಇಬ್ಬರು ಸೇರಿ ಕಂಪ್ನಿಯನ್ನು ಮಾಡಿರ್ತಾರೆ. ಇಬ್ಬರು ಸೇರಿ ಕಂಪ್ನಿ ಮಾಡಿದಾಗ ಈಗ ಅಕಸ್ಮಾತ್ ಇವನೇನಾದರೂ ಕೂಡ ನಾನು ನಿನ್ನ ಜೊತೆ ಬಿಸ್ನೆಸ್ ಮಾಡಲ್ಲ ಅಂತ ಹೇಳಂದಾಗ ಹಿ ವಿಲ್ ಟೇಕ್ ಗೋ ಹಿಸ್ ಕ್ಯಾಪಿಟಲ್ ವಿತ್ ಇನ್ ಹಿಮ್. ಅವನು ತನ್ನ ಜೊತೆಗೆ ಆ ಕ್ಯಾಪಿಟಲ್ನ ತೊಗೊಂಡು ಹೋಗ್ತಾನೆ, ಬಿಕಾಸ್ ಇಟ್ ಈಸ್ ಎನ್ ಎ ಲಯಬಿಲಿಟಿ.
ಇದನ್ನ ನಾವೇನು ಮಾಡ್ಬೇಕು, ಕಂಪಲ್ಸರಿ ಕೊಡಲೇಬೇಕಾಗಿರುತ್ತೆ. ಸೊ ಹಾಗಾಗಿ ಇದು ಲಯಬಿಲಿಟಿ ಅಂತ ಹೇಳಿ ಕರಿತೀವಿ. ಸೊ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ ಅಂದರೆ 60,000 40,000. ಸಿಗೆ ಏನು ಇರಲ್ಲ, ವಿ ನೀಡ್ ಟು ಪುಟ್ ದ ಡ್ಯಾಶ್, ನಾವೇನು ಮಾಡಬೇಕು ಡ್ಯಾಶ್ ಅಂತಂತ ಹೇಳಬೇಕು. ಅದೇ ರೀತಿಯಾಗಿ ಬೈ ಕ್ಯಾಶ್ ಅಕೌಂಟ್, ಕ್ಯಾಶ್ ಯಾರು ತರ್ತಾರಪ್ಪ ಇಲ್ಲಿ ಅಂತ ಹೇಳಂದ್ರೆ ಸಿ ತರ್ತಾನೆ. ಓಕೆ, ಸಿ ತರ್ತಾನೆ. ಸಿ ಎಷ್ಟೆಷ್ಟು ತರ್ತಾನೆ ನೋಡಿ ಕ್ಯಾಶ್ನ ಅಂತ ಹೇಳಿದ್ರೆ 25,000 ರುಪೀಸು ಕ್ಯಾಶ್ ಆಗಿ ತರ್ತಾನೆ. ಅದೇ ರೀತಿಯಾಗಿ 15,000 ರುಪೀಸು ಗುಡ್ವಿಲ್ ಆಗಿ ತರ್ತಾನೆ. ಟೋಟಲ್ ಟುಗೆದರ್ ಸಿಗೆ ಏನು ಮಾಡಬೇಕು 40,000 ರುಪೀಸ್ನ ಹಾಕಬೇಕು. ನೆನ್ಪಿಟ್ಕೊಳ್ಳಿ, ಇವರಿಬ್ರಿಗೂ ಕೂಡ ಅಮೌಂಟ್ ಇರಲ್ಲ. ಇದು ಯಾರಿಗೆ ಬರುತ್ತೆ, ಸಿಗೆ ಬರುತ್ತೆ ಅಂತಕ್ಕಂಥದ್ದು. ಬೈ ಸೀಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಂದಾಗ ಇಲ್ಲಿ 15,000 ಇದೆ. ಈ 15,000ಗೆ ಇಲ್ಲಿ ಇವ್ರಿಗೆ 10,000 ಮತ್ತು 5,000 ಕೊಟ್ಟಿದ್ವಿ. ಏನಪ್ಪ ಯಾವ ರೀತಿ ಬಂತು ಈ ಅಮೌಂಟು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಅಂತ ಹೇಳಂತಂದರೆ, ಸಿ ಹಿಯರ್ ನಾವು ಅವ್ನು ತಂದಿರೋದು ಎಷ್ಟು ಅಂದರೆ ಈ ಗುಡ್ವಿಲನ್ನು ತೊಗೊಂಡು ಬಂದಿರ್ತಾನೆ. ಎಷ್ಟು ತಂದಿರ್ತಾನೆ 15,000 ರೂಪಾಯಿ ಏನು ಮಾಡಿದಾನೆ, ಈ ಗುಡ್ವಿಲನ್ನು ತೊಗೊಂಡು ಬಂದಾನೆ. ಈ ಗುಡ್ವಿಲನ್ನು ಏನು ಮಾಡ್ಬಿಡ್ತೀವಿ ನಾವು, ವಿ ಆರ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ದೀಸ್ ಗುಡ್ವಿಲ್ ಇನ್ ಟು ದೇಟ್ ದ ಫಸ್ಟ್ಗೆ ಪಾರ್ಟ್ನರ್ಸ್ಗಳಿಗೆ ರೇಷಿಯೋ ಕೊಟ್ಟಿದ್ದಾರೆ. ಆ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ ಅಂದರೆ 2:1 ಪ್ರಕಾರ ಕೊಟ್ಟಿದ್ದಾರೆ. ಸೊ ಅದನ್ನ ಏನು ಮಾಡ್ಬಿಡ್ತೀವಿ ನಾವು, ಡಿವೈಡ್ ಮಾಡಿಬಿಡ್ತೀವಿ. 15,000 ಇಂಟು 2/3 ಮಾಡಿದರೆ ನಮ್ಗೆ ಎಷ್ಟು ಬಂತು, 10,000 ಬಂತು. ಅದೇ ರೀತಿಯಾಗಿ 15,000 ಇಂಟು 1/3 ಮಾಡಿದ್ರೆ ನಮ್ಗೆ ಎಷ್ಟು ಬಂತು, 5,000 ಬಂತು. ಸೊ ಮತ್ತು ಎ ಮತ್ತು ಬಿಗೆ ಏನು ಮಾಡಿಬಿಟ್ವಿ, ದಿಸ್ 15,000 ಹ್ಯಾಸ್ ಬೀನ್ ಡಿಸ್ಟ್ರಿಬ್ಯೂಟೆಡ್. ನಾವೇನು ಮಾಡಿದ್ವಿ, ಇದನ್ನ ಡಿಸ್ಟ್ರಿಬ್ಯೂಟನ್ನು ಮಾಡಿದ್ವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನು ಮಾಡಿದ್ವಿ, ಇದನ್ನ ಡಿಸ್ಟ್ರಿಬ್ಯೂಟನ್ನು ಮಾಡಿದ್ವಿ. ಸೊ ಅದೇ ರೀತಿಯಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತಂತ ಹೇಳಿ ಕರಿತೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಇಬ್ರಿಗೂ ಕೂಡ ಅಮೌಂಟ್ ಎಷ್ಟು ಬಂತು ಅಂತ ಹೇಳಿದ್ರೆ, ಯು ಕ್ಯಾನ್ ಸಿ ಹಿಯರ್, ಇಲ್ಲಿದೆ ರಿವ್ಯಾಲ್ಯೂಯೇಷನ್ ಪಾರ್ಟ್ನರ್ಸ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಇದೆ ನೋಡಿ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನಮಗೆ ಎಷ್ಟು ಬಂತು, ಬ್ಯಾಲೆನ್ಸ್ ಎಷ್ಟು ಉಳಿತು, ಇಬ್ರಿಗೂ ಕೂಡ ಎ ಮತ್ತು ಬಿಗೆ ಎಷ್ಟು ಬ್ಯಾಲೆನ್ಸ್ ಉಳಿತು ಅಂತ ಹೇಳಿದ್ರೆ 6,000 ಪ್ರಕಾರ ಶೇರ್ ಮಾಡ್ಕೊಳಕ್ಕೆ 4,000 ಮತ್ತು 2,000 ಏನು ಉಳಿದಿದೆ, 4,000 ಮತ್ತು 2,000 ಉಳಿದಿದೆ. ಇಲ್ಲಿ 4,000 2,000. ಅದೇ 4,000 ಮತ್ತು 2,000 ನಾವೇನು ಮಾಡಿದ್ವಿ, ಇಲ್ಲಿ 4,000 ಮತ್ತು 2,000 ಏನು ಮಾಡಿದ್ವಿ, ಇಲ್ಲಿ ತೊಗೊಂಡ್ವಿ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ರಿಸರ್ವ್ ಫಂಡ್ ಅಂತಕ್ಕಂಥದ್ದು. ಸೊ ರಿಸರ್ವ್ ಫಂಡನ್ನು ಕೂಡ ನಾವೇನು ಮಾಡಬೇಕಾಗತ್ತೆ, ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಿರ್ತಕ್ಕಂಥದ್ದು ಎಷ್ಟಿದೆ, 18,000 ಇದೆ. 18,000 ಕೂಡ ನಾವೇನು ಮಾಡಬೇಕು, 18,000 ಇಂಟು 2:1 ಮಾಡಿ ಇದನ್ನ ರೇಷಿಯೋ ಪ್ರಕಾರ ಏನು ಮಾಡಬೇಕು, ಡಿವೈಡೆಡ್ ಮಾಡಬೇಕು. 18,000 ಇಂಟು 2/3 ಮಾಡಿದ್ರೆ ನಮ್ಗೆ ಎಷ್ಟು ಬಂತು, 12,000ಗೆ ಎ ಬಂತು. ಅದೇ ರೀತಿಯಾಗಿ ಬಿಗೂ ಕೂಡ ಎಷ್ಟು ಬಂತು, 6,000 ಅಂತಕ್ಕಂಥದ್ದು ಬಂತು. ಸೊ 12,000 ಇಂಟು 1/3 ಮಾಡ್ಬೇಕು. 12,000 ಇಂಟು 1/3 ಮಾಡ್ಕೊಂಡ್ರೆ ವಿ ವಿಲ್ ಗೆಟ್ ದ ಆನ್ಸರ್ ಅಂತಕ್ಕಂಥದ್ದು. ಇಷ್ಟು ಆನ್ಸರ್ ಬರುತ್ತೆ. ಈಗ ಈ ಸೈಡನ್ನು ಮುಗೀತು, ಹೌದಾ, ಈ ಸೈಡ್ ಮುಗೀತು. ನೆಕ್ಸ್ಟ್ ಏನು ಮಾಡೋಣ, ಈ ಕಡೆಗೆ ಬರೋಣ. ಏಸ್ ಕ್ಯಾಪಿಟಲ್ ಅಕೌಂಟ್ ನೋಡಿರಿ, ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್ ಅಕೌಂಟ್ಸ್ ಏನು ಮಾಡಿದ್ವಿ, ಏಸ್ ಕ್ಯಾಪಿಟಲ್ ಅಕೌಂಟಿಗೆ ಎಷ್ಟು ದುಡ್ಡು ಹೋಯ್ತು ಅಂತ ಹೇಳಂದ್ರಿಗಿನ ಸಿಲಿಂದ 10,000 ಹೋಯ್ತು, ಹೌದಾ. ಅದೇ ರೀತಿಯಾಗಿ ಬಿಸ್ ಕ್ಯಾಪಿಟಲ್ ಅಕೌಂಟ್ ಇದೇ ದುಡ್ಡು, ಇದೇ ಅಮೌಂಟನ್ನು ನಾವು ಇಲ್ಲಿ ಬರ್ತೀವಿ ನೋಡ್ರಿ, ಹೌದಾ. ಇದೇ ಅಮೌಂಟನ್ನು ಏನು ಮಾಡಿದ್ವಿ ನಾವು, ಯು ಕ್ಯಾನ್ ಸಿ ಹಿಯರ್ ಕ್ಲಿಯರ್ಲಿ. ಎಸ್ ನೋಡಿ, ಇವಾಗ ನೋಡಿ ಇಲ್ಲಿ ಅಮೌಂಟ್ ಇದೆ ತಾನೇ, ಈ ಸೀಸ್ ಕ್ಯಾಪಿಟಲ್ ಬೈ ಸೀಸ್ ಕ್ಯಾಪಿಟಲ್ ಅಕೌಂಟ್ ಅಂತಂತ ಹೇಳಿ ಸೀಸ್ ಕ್ಯಾಪಿಟಲ್ ಅಕೌಂಟ್ ಅಮೌಂಟನ್ನು, ಈ ಎರಡು ಅಮೌಂಟನ್ನು ಏನು ಮಾಡ್ಬಿಡ್ತೀವಿ, ಇಲ್ಲಿ ಹಾಕ್ತೀವಿ. ಎಸ್ ಕ್ಯಾಪಿಟಲ್ ಅಕೌಂಟ್, ಬಿಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಇದಿಷ್ಟನ್ನು ಬರಿತೀವಿ. ಬಿಗೂ ಎಗೂ ಮತ್ತು ಬಿಗೆ ಏನಾಗಲ್ಲ, ಈ ಅಮೌಂಟು ಡಿಸ್ಟ್ರಿಬ್ಯೂಟ್ ಆಗಲ್ಲ. ನೆಕ್ಸ್ಟ್ ಆಗುತ್ತೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಯಾಕಪ್ಪ ಅಂತ ಹೇಳಂತಂದರೆ, ಈ ತಂದಿರತಕ್ಕಂಥ ಅಮೌಂಟ್ ಏನಿಗಿರುತ್ತೆ, ಇಲ್ಲಿ 40,000 ಇದೆ, ಇಲ್ಲಿ 40,000 ಇದೆ. ಸೊ ಈ ಅಮೌಂಟನ್ನು ಏನು ಮಾಡಲ್ಲ, ಇವರು ತೊಗೊಳಂಗಿಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ, ಈ ಬಿಸ್ನೆಸ್ಸಲ್ಲಿ ಇವ್ರು ತಂದಿರತಕ್ಕಂತಹ ಕ್ಯಾಪಿಟಲ್ಗೆ ತಂದಿರತಕ್ಕಂಥ ಅಮೌಂಟ್ ಏನಾಗುತ್ತೆ, ಇಟ್ ವಿಲ್ ರಿಮೇನ್ ಇನ್ ದ ಬಿಸ್ನೆಸ್, ಹೌದಾ. ಈ ಗುಡ್ವಿಲ್ ಏನಾಗಿರುತ್ತಲ್ರಿ, ಈ ಗುಡ್ವಿಲ್ ಅಂತಕ್ಕಂಥದ್ದು ಏನಾಗಿರುತ್ತೆ, ಇಟ್ ವಿಲ್ ರಿಮೇನ್ ಅಥವಾ ರಿಟೇನ್ ಇನ್ ದ ಬಿಸ್ನೆಸ್ಸಲ್ಲಿ ನಾವು ಅದನ್ನು ಹಾಗೆ ಇಟ್ಕೊಂತೀವಿ. ಇಫ್ ಇನ್ ಕೇಸ್ ಇಲ್ಲ ಇಬ್ರು ಪಾರ್ಟ್ನರ್ಸ್ ತಗೊಳ್ತಾರೆ ಅಂತ ಅನ್ನಂಗಿತ್ತಪ್ಪ ಅಂದ್ರೆಗಿನ ಇಬ್ರು ಪಾರ್ಟ್ನರ್ಸ್ಗಳಿಗೆ ಏನು ಮಾಡ್ಬಿಡ್ತಿದ್ವಿ, ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಓಕೆ, ಇಬ್ರು ಪಾರ್ಟ್ನರ್ಸ್ಗಳಿಗೆ ಏನು ಮಾಡ್ಬಿಡ್ತಿದ್ವಿ, ಸಪ್ರೇಟ್ ಆಗಿ ನಾವು ಆ ಗುಡ್ವಿಲ್ಲನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ. ಈ ಗುಡ್ವಿಲ್ಲನ್ನು ಈಗ ಯಾರು ತೊಗೊಂಡು ಹೋಗ್ತಾ ಇಲ್ಲ, ಏನೂ ತೊಗೊಂಡು ಹೋಗ್ತಾ ಇಲ್ಲ, ಬಿನೂ ತೊಗೊಂಡು ಹೋಗ್ತಾ ಇಲ್ಲ, ಸಿನೂ ತೊಗೊಂಡು ಹೋಗ್ತಾ ಇಲ್ಲ. ಇಟ್ ಈಸ್ ಗೋಯಿಂಗ್ ಟು ಬಿನ್ ಎ ರಿಮೇನ್ ಇನ್ ದ ಬಿಸ್ನೆಸ್. ಇದು ಬಿಸ್ನೆಸ್ಸಲ್ಲೇ ಏನಾಯಿತು, ಇನ್ವೆಸ್ಟ್ಮೆಂಟ್ ಆಯಿತು ಅಂತ ಹೇಳ್ಬೋದಾಗಿರುತ್ತೆ. ಸೊ ಹಾಗಿದ್ದಾಗಿನ 40,000ಗೆ 40,000 ಟೋಟಲ್ ಮಾಡಿ 40,000 45 47 ಅದೇ ರೀತಿಯಾಗಿ 53,000 ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ನೆಕ್ಸ್ಟು ಈ ಕಡೆ 60 70 ಅದೇ ರೀತಿಯಾಗಿ 82 ಅದೇ ರೀತಿಯಾಗಿ 486,000 ಅಂತಕ್ಕಂಥದ್ದು. ಸೊ ಇವಿಷ್ಟು ಟೋಟಲ್ ಮಾಡಿದ್ರೆ ನಮಗೆ ಇಲ್ಲಿ 86 53 40,000 ಆಯಿತು. ಸೊ 86ಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನು 86,000 53,000
ಇವೆ ಮೇಲ್ರಲ್ಲಿ 15,000 ಹೋಗಿರೋದಕ್ಕೆ ಇಲ್ಲಿ 40,000ಗೆ 25,000 ಅಂತ ಹೇಳಿ ಏನು ಮಾಡಿದ್ವಿ ನಾವಿಲ್ಲಿ ಬರೆದ್ವಿ ಅಂತಕ್ಕಂಥದ್ದು. ಇದು ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ಬಿಕಮ್ ದ ಕ್ಯಾಪಿಟಲ್. ಓಕೆ, ಇದು ಎ ಕ್ಯಾಪಿಟಲ್ ಆಗಿರುತ್ತೆ, ಇದು ಬಿ ಕ್ಯಾಪಿಟಲ್ ಆಗಿರುತ್ತೆ, ಇವಾಗ ಹೊಸದಾಗಿ ಇದು ಸಿ ಇದು ಕ್ಯಾಪಿಟಲ್ ಆಗಿರುತ್ತೆ ಅಂತಕ್ಕಂಥದ್ದು. ಇದು 3 ಜನರ ಕ್ಯಾಪಿಟಲ್ಲು ಈ ರೀತಿಯಾಗಿ ಉಳಿದಿರುತ್ತೆ. 40,000 ಆಗಿರಲ್ಲ ಕ್ಯಾಪಿಟಲ್ಲು, ಓನ್ಲಿ 25,000 ಮಾತ್ರನೇ ಕ್ಯಾಪಿಟಲ್ ಆಗಿರುತ್ತೆ. ಇದು ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡ್ ತೋರಿಸ್ಬೇಕಾಗಿರುತ್ತೆ. ನೆಕ್ಸ್ಟ್ ವಿ ವಿಲ್ ಮೂವ್ ಟುವರ್ಡ್ಸ್ ದ ಬ್ಯಾಲೆನ್ಸ್ ಶೀಟ್. ಇವಾಗ ನೆಕ್ಸ್ಟ್ ಏನು ಮಾಡೋಣ, ಬ್ಯಾಲೆನ್ಸ್ ಶೀಟನ್ನು ಹಾಕ್ಬಿಡೋಣ. ಬ್ಯಾಲೆನ್ಸ್ ಶೀಟಲ್ಲಿ ಫಸ್ಟ್ಗೆ ನಮಗೆ ಕ್ರೆಡಿಟಾರ್ಸ್, ಹೌದಾ, ಕ್ರೆಡಿಟಾರ್ಸ್ಗಳನ್ನು ಚೆಕ್ ಮಾಡ್ಕೋಣ. ಕ್ರೆಡಿಟಾರ್ಸ್ ಎಷ್ಟಿದೆ ನೋಡಿ, 20,000 ಇದೆ. ಆ 20,000ಗೆ 20,000 ಅದೇ ರೀತಿಯಾಗಿ ಬರೆದ್ಬಿಟ್ಟಿವಿ. ಅದೇ ರೀತಿಯಾಗಿ ಬಿಲ್ಸ್ ಪೇಬಲ್ 7,000 ಇದೆ. 10,000 ಅಂತ ಬರೆದಿದ್ವಿ, ಅದು ತಪ್ಪು. ಸೊ ಬಿಲ್ಸ್ ಪೇಬಲ್ ಎಷ್ಟು, ಅದೇ ರೀತಿಯಾಗಿ ನಮಗೆ 7,000 ಅಂತಕ್ಕಂಥದ್ದು ಸಿಗುತ್ತೆ. ಅದೇ ರೀತಿಯಾಗಿ ಕ್ಯಾಪಿಟಲ್ಸ್ ನಾನು ಆವಾಗಲೇ ಹೇಳಿದೆ, ಹೌದಾ, ಇವೆರಡೇ ಇರ್ತಕ್ಕಂಥದ್ದು, ಬೇರೆ ಎಂಥದ್ದು ಕೂಡ ಇಲ್ಲ. ಸೊ ಉಳಿಕಿದ್ದು ಎಲ್ಲದೂ ಕೂಡ ನಮಗೇನಾಗಿದೆ, ಕವರ್ ಆಗೋಗ್ಬಿಟ್ಟಿದೆ. ನಮ್ಮ ಹಳೆ ಬ್ಯಾಲೆನ್ಸ್ ಶೀಟನ್ನು ನಾವು ಚೆಕ್ ಮಾಡ್ಕೊಂಡಾಗ ವಿ ಹ್ಯಾವ್ ಬೀನ್ ಆಲ್ರೆಡಿ ರಿಸರ್ವ್ ಫಂಡನ್ನು ಕೂಡ ನಾವೇನು ಮಾಡಿದ್ವಿ, ಇಲ್ಲಿ ಡಿಸ್ಟ್ರಿಬ್ಯೂಟನ್ನು ಮಾಡಿಬಿಟ್ಟಿದ್ವಿ. ರಿಸರ್ವ್ ಫಂಡನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ರಿಸರ್ವ್ ಫಂಡು ಎಲ್ಲಿ ಬರಲ್ಲ, ನಮ್ಮ ಬ್ಯಾಲೆನ್ಸ್ ಶೀಟ್ ಒಳಗಡೆ ರಿಸರ್ವ್ ಫಂಡು ರೈಸ್ ಅಪ್ ಆಗೋದಿಲ್ಲ ಅಂತಕ್ಕಂಥದ್ದು. ಸೊ ಕ್ಯಾಪಿಟಲ್ಸ್ಗಳನ್ನು ನಾವಾಗಲೇ ಹೇಳಿದೆ, ಈ ಕ್ಯಾಪಿಟಲ್ಸ್ಗಳು 3 ಕ್ಯಾಪಿಟಲ್ 86, 53, 25,000. 86 23 ಅಲ್ಲ 53, 86, 53, 25,000 ಎಲ್ಲದೂ ಕೂಡ ಬಂತು. ಅದೇ ರೀತಿಯಾಗಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇತ್ತಲ್ಲ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಲಯಬಿಲಿಟೀಸ್ ದಟ್, ಅದು ಕೂಡ ಏನಾಯ್ತು ಇಲ್ಲಿ 2,000 ರೂಪಾಯಿ ಅಂತಕ್ಕಂಥದ್ದು ನಮಗೆ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸ್ಗಳಲ್ಲಿ ಬಂತು ಅಂತಕ್ಕಂಥದ್ದು. ಓಕೆ, ಸ್ಯಾಲ್ರಿ ಪೇಡ್ ಮಾಡ್ತಕ್ಕಂಥದ್ದು. ಇದಿಷ್ಟು ಏನಾಯಿತು, ಲಯಬಿಲಿಟಿ ಸೈಡ್ ಆಯಿತು. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ದ ಲಯಬಿಲಿಟಿ ವಿ ವಿಲ್ ಕಮ್ ಟು ದ ಪಾರ್ಟ್ ಆಫ್ ಎನ್ ಅಸೆಟ್ ಸೈಡ್. ಅಸೆಟ್ ಸೈಡ್ ಏನಪ್ಪ ಅಂತ ಹೇಳಿದ್ರೆ ಕ್ಯಾಶ್ ಇನ್ ಹ್ಯಾಂಡಲ್ಲಿ ನಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಕ್ಕಂಥದ್ದು 8,000 ಇದೆ, ಹೌದಾ. ನಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಕ್ಕಂಥದ್ದು 8,000 ಇದೆ. ಅದೇ ರೀತಿಯಾಗಿ 25 + 15 ಏನಪ್ಪ ಅಂತ ಹೇಳಂತಂದರೆ ಸಿ ತಂದಿರತಕ್ಕಂಥ ಅಮೌಂಟು, ಹೌದಾ. ಸಿ ಅಮೌಂಟ್ ಎಷ್ಟು ತಂದಿದೆ, 25,000, 15,000, ಟೋಟಲ್ 48,000 ಆಯಿತು. 48,000 ರೂಪೀಸ್ ನಮ್ಮ ಹತ್ರ ಕ್ಯಾಶ್ ಇದೆ. ಅದೇ ರೀತಿಯಾಗಿ ಸ್ಟಾಕನ್ನು ಏನಂತ ಹೇಳಿದಾರಪ್ಪ ಅಂತ ಹೇಳಿದ್ರೆ ಸ್ಟಾಕ್ ವ್ಯಾಲ್ಯೂ ಏನಾಗಿದೆ, ಡಿಪ್ರಿಸಿಯೇಟ್ ಆಗಿದೆ. ಸೊ ಎಷ್ಟಿತ್ತು ಅಂದರೆ ಸ್ಟಾಕು 15,000 ಇತ್ತು, ಹೌದಾ. ಸ್ಟಾಕ್ ಎಷ್ಟಿತ್ತು, 15,000 ಇತ್ತು. ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನೀವು ಚೆಕ್ ಮಾಡ್ಕೊಳ್ರಿ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನೋಡಿ 3,000 ರೂಪಾಯಿ ಏನಾಗಿದೆ, ಇಲ್ಲಿ ಕಡಿಮೆ ಆಗಿದೆ, ಹೌದಾ. ಏನಾಗಿದೆ, 3,000 ರೂಪಾಯಿ 15,000 ರೂಪಾಯಿ ಇತ್ತು, 12,000 ರೂಪಾಯಿ ಆಗಿದೆ ಅಂದರೆ 3,000 ರೂಪಾಯಿ ಕಡಿಮೆ ಆಯಿತು. 3,000 ರೂಪಾಯಿ ಕಡಿಮೆ ಆದರೆ ನಮಗೆ ಬ್ಯಾಲೆನ್ಸ್ ಎಷ್ಟು ಉಳಿತು, ಇಲ್ಲಿ 12,000 ರೂಪೀಸ್ ಏನಾಯಿತು ಉಳಿತು. ಲೆಸ್ ಡಿಪ್ರಿಸಿಯೇಷನ್ ಅಂತ ಹೇಳಿ ಹಾಕೋಬೇಕು. ಡಿಪ್ರಿಸಿಯೇಟ್ ಆಗಿದೆ ಇದು. ಸೊ ಲೆಸ್ ಡಿಪ್ರಿಸಿಯೇಟ್ ಅಂತ ಹೇಳಿ ಬರೀಬೇಕು. ಡಿಪ್ರಿಸಿಯೇಷನ್ ಆಫ್ ದ ಡಿಪ್ರಿಸಿಯೇಟ್ ಅಂತ ಹೇಳಿ ಬರೆದ್ರೆ 12,000 ರೂಪೀಸ್ ಅಂತಕ್ಕಂಥದ್ದು. ನೆಕ್ಸ್ಟು ಡೆಟಾರ್ಸ್ ಅಂತಕ್ಕಂಥದ್ದು. ಡೆಟಾರ್ಸ್ ಒಳಗಡೆ ಏನಪ್ಪ ಅಂತಂತೇಳಿ ಪ್ರಾವಿಷನ್ ಕೊಟ್ಟಿದ್ದಾರೆ. ನಾವು ಇಲ್ಲಿ 20,000ಗೆ 5% ಮಾಡಿದರೆ 1,000 ರೂಪೀಸ್ ಉಳಿತು. ಆ 1,000 ರೂಪೀಸ್ ಅಂದರೆ ಟೋಟಲ್ ಆಗಿ ಡೆಟರ್ಸ್ ನಮ್ಗೆ ಎಷ್ಟಿತ್ತು, 20,000 ಇತ್ತು. ಆ 20,000 ರೂಪೀಸ್ ನಮಗೆ ದುಡ್ಡು ಕೊಡಬೇಕಿತ್ತು ಅವ್ರು. ಆದರೆ 5% ಏನು ಮಾಡಿಲ್ಲ, ದುಡ್ಡು ಕೊಟ್ಟಿಲ್ಲ. ಆದರೆ ಟೋಟಲ್ ಆಗಿ ಇನ್ನೂ ಅಮೌಂಟ್ ಎಷ್ಟು ಕೊಡ್ಬೇಕು ನಮಗೆ, 19,000 ಅಮೌಂಟ್ ಅಂತಕ್ಕಂಥದ್ದು ನಮಗೆ ಕಂಪಲ್ಸರಿ ಬರಲೇಬೇಕು. ಮಷಿನರಿದು ಏನೋ ಅಡ್ಜಸ್ಟ್ಮೆಂಟ್ಸ್ಗಳು ಹೇಳಿಲ್ಲ. ಮಷಿನರಿ 13,000 ಆ್ಯಸ್ ಇಟ್ ಈಸ್ ತೊಗೊಂಡಿದ್ವಿ. ಬಿಲ್ಡಿಂಗ್ ಅಂತಂತ ಹೇಳಿ ಕರಿತೀವಿ. ಬಿಲ್ಡಿಂಗಲ್ಲಿ ಏನಾಗಿದೆ, ಅಪ್ರಿಷಿಯೇಟ್ ಆಗಿದೆ. ನೋಡಿ ನಿಮಗೆ ಆಲ್ರೆಡಿ ಬಿಲ್ಡಿಂಗ್ ಏನಾಗಿದೆ, ಇದು ಅಪ್ರಿಷಿಯೇಟ್ ಆಗಿದೆ. APP ಅಂತಂತ ಹೇಳಿ ಬರೆದ್ರೂ ಕೂಡ ತೊಂದರೆ ಇಲ್ಲ. ಬಿಲ್ಡಿಂಗ್ ಅಮೌಂಟನ್ನು ಬರೆದು 60,000ಗೆ ಅದು ಅಪ್ರಿಷಿಯೇಟ್ ಎಷ್ಟಾಗಿದೆ, 12,000 ಆಗಿದೆ. ಟೋಟಲ್ ಟುಗೆದರ್ 72,000. ಇನ್ವೆಸ್ಟ್ಮೆಂಟ್ಸ್ ಅಂತಂದು ಹೇಳಿ ಬರ್ತಿದ್ದೀನಿ. ಇನ್ವೆಸ್ಟ್ಮೆಂಟ್ಸ್ಗಳು ಕೂಡ ಏನಾಗಿರುತ್ತೆ, ನಮಗೆ ಅಸೆಟ್ಸ್ ಆಗಿರುತ್ತೆ ಅಂತಕ್ಕಂಥದ್ದು. ಟೋಟಲ್ ಮಾಡಿದ್ರೆ ಎರಡೂ ಕಡೆಗೆ 1,93,000, 1,93,000 ಅಂತಕ್ಕಂಥದ್ದು. ಎರಡಕ್ಕೂ ಕೂಡ ಏನಾಗುತ್ತೆ, ಬ್ಯಾಲೆನ್ಸ್ ಶೀಟ್ ಈಸ್ ಬಿಕಮ್ ಈಕ್ವಲ್. ಎರಡೂ ಕೂಡ ಬ್ಯಾಲೆನ್ಸ್ ಶೀಟ್ ಏನಾಯಿತು, ಟ್ಯಾಲಿ ಆಯಿತು ಅಂತಕ್ಕಂಥದ್ದು. ಸೊ ಇದಿಷ್ಟು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆನ್ಪಿಟ್ಕೊಳ್ಳಿ. ಇದರಲ್ಲಿ ನೆನ್ಪಿಟ್ಕೊಳ್ತಕ್ಕಂತಹ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಅಂತ ಹೇಳಂತಂದರೆ, ಈ ರಿಸರ್ವ್ ಫಂಡ್ ಅಂತಕ್ಕಂಥದ್ದು ಏನಾಗಲ್ಲ, ಇಟ್ ಡಸ್ ನಾಟ್ ಅರೈಸಸ್ ಇನ್ ದ ಬ್ಯಾಲೆನ್ಸ್ ಶೀಟ್. ಓಕೆ, ಬ್ಯಾಲೆನ್ಸ್ ಶೀಟಲ್ಲಿ ರಿಸರ್ವ್ ಫಂಡ್ ಅಂತಕ್ಕಂಥದ್ದು ಏನಾಗಲ್ಲ, ಅರೈಸಸ್ ಆಗಲ್ಲ. ರಿಸರ್ವ್ ಫಂಡ್ ಅಂತ ಹೇಳಂದರೆ ರಿಸರ್ವನ್ನು ಅಮೌಂಟನ್ನು ದೇ ವಿಲ್ ಕೀಪ್ ಇಟ್ ಆ್ಯಸ್ ಎನ್ ರಿಸರ್ವ್ಸ್. ಮುಂದಿನ ಆಗು ಹೋಗುಗಳಿಗೆ ತೆಗೆದಿಟ್ಟಿರ್ತಕ್ಕಂತಹ ಅಮೌಂಟು ರಿಸರ್ವ್ ಫಂಡ್ ಆಗಿರುತ್ತೆ ಅಂತಕ್ಕಂಥದ್ದು. ಸೊ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಕಲಿಯೋಣ. ಸೊ ಮುಂದಿನ ದಿನಮಾನಗಳಲ್ಲಿ ಹೆಚ್ಚು ನನ್ನ ಜೊತೆ ನೀವೆಲ್ಲರೂ ಕೂಡ ಕಲಿತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ ತಮಗೆಲ್ಲರಿಗೂ ಕೂಡ ನಿಮಗೆ ಇಷ್ಟವಾದರೆ ಸೊ ಲೈಕ್, ಶೇರ್,
ಕಾಮೆಂಟ್. ಅದೇ ರೀತಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ದಯಮಾಡಿ ಸೆಂಡ್ ಮಾಡಿ. ಸೊ ಇಷ್ಟು ಹೇಳ್ತಾ ನನ್ನ ಮುಂದಿನ ತರಗತಿಗಳಿಗೆ ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಮುಂದಿನ ಕ್ಲಾಸಲ್ಲಿ ನಾವೆಲ್ಲರೂ ಕೂಡ ಸಿಗೋಣ. ಸೊ ಹ್ಯಾವ್ ಎ ನೈಸ್ ಡೇ. ಬಾಯ್.